ತಂಗಿ ಇನ್ಸಿಡೆಂಟಲ್ಲೂ ನಿಮ್ಮ ಪಾತ್ರ ತೆಲುಗಿನ ತೆಲುಗಿ ಅಬ್ದುಲ್ ಕರೀಂ ತೆಲುಗಿ ಅವನು ಹಿಂಗೆ ಸ್ಟ್ಯಾಂಪ್ ಪೇಪರ್ದೇನೋ ಮಾಡ್ತಾನೆ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಈ ಟು ಬಿ ಅರೆಸ್ಟೆಡ್ ಅಂತ ಬಂತು. ಅವನು ಭಾಳ ಕಷ್ಟ ಸಿಗಲ್ಲ. ವಾಸ್ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಇಂಟೆಲಿಜೆಂಟ್ ಇದ್ದದಕ್ಕೆ ಅಷ್ಟೆಲ್ಲ ಮಾಡಿದ್ದವನು. ಆ ದರ್ಗಾದಿಂದ ಸಿಗ್ತಾ ಇಲ್ಲ ಅಂದರೆ ತಿರ್ಗಾ ಕಷ್ಟನೇ ಇತ್ತು ಅಂತ ಕಾಣಿಸ್ತದೆ. ಆ ರೀತಿ ಅವ್ನಿಗೆ ಹಿಡಿದಿದ್ದು. ಅಂದರೆ ಇಷ್ಟೆಲ್ಲ ರೋಮಾಂಚನಕಾರಿ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀರಿ. ನಾವು ಎಲ್ಲ ಕಡೆ ಫೈರಿಂಗ್ ಮಾಡಿದ್ದು ಸುಮ್ಮನೆ ಹಿಂಗಿದ್ದೀನಿ ಅಷ್ಟೇ ನೋಡೋಕ್ಕೆ. ಜಾಸ್ತಿ ಫೈರಿಂಗ್ ಮಾಡಿದ್ದು ಕರ್ನಾಟಕದಲ್ಲಿ ನಾನೇ ಅಂತ ಕಾಣಿಸ್ತದೆ. ಸರ್ ಎಲ್ಲ ರಾಜಿ ಮಾಡೋಕ್ಕಾಗಲ್ಲ ಗಲಾಟೆ ಆದಾಗ. ಫಸ್ಟ್ ಲಾಠಿ ವಿಲ್ ಟಾಕ್, ಆಮೇಲೆ ವಿ ವಿಲ್ ಟಾಕ್ ಅಂತ. ತಂಗಿ ಇನ್ಸಿಡೆಂಟಲ್ಲೂ ನಿಮ್ಮ ಪಾತ್ರ ತೆಲುಗಿನ ತೆಲುಗಿ ತೆಲುಗಿ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಓಕೆ. ಈ ಯಾರಿಗೂ ಗೊತ್ತಿರಲಿಲ್ಲ, ಇಂಡಿಯಾ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲ, ಇಷ್ಟೊಂದು ದೊಡ್ಡ ನಮಗೂ ಗೊತ್ತಿರಲಿಲ್ಲ. ಅಬ್ದುಲ್ ಕರೀಂ ತೆಲುಗಿ ಅವನು ಹಿಂಗೆ ಸ್ಟ್ಯಾಂಪ್ ಪೇಪರ್ದೇನೋ ಮಾಡ್ತಾನೆ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಈ ಟು ಬಿ ಅರೆಸ್ಟೆಡ್ ಅಂತ ಬಂತು. ಆವಾಗ ನಾನು ಬೆಂಗಳೂರು ಸಿಟಿ ಇದ್ದೆ, ಅಡಿಷ್ನಲ್ ಕಮಿಷನರ್ ಇದ್ದೆ. ಅದು ಬಂತು ಆಯಿತು ಅಂತೇಳಿ ನಾವು ಬಾವ ಅಂತ ಇದ್ರು ನೋಡ್ರಿ, SP ಬಾವ ಈಗಿದ್ದಾರೆ, ಆಂಟಿ ರೌಡಿ ಸ್ಕ್ವಾಡಲ್ಲಿ ಈ ಕಾಂಗ್ರೆಸ್ ಲೀಡರ್ ಆಗಿದ್ದಾರೆ ಅವರಿದ್ದರು. ನಾವು ಎಲ್ಲ ನೋಡಿ ಅವ್ರಿಗೆ ಹೇಳಿದೆ, ನೋಡಪ್ಪ ಅಂತ ನಾವು ಒಂದು ಟೀಮ್ ಮಾಡ್ಕೊಂಡ್ವಿ. ಆಮೇಲೆ ವಾಚ್ ಮಾಡ್ತಾನೆ ಇದ್ವಿ. ಅವನು ಭಾಳ ಕಷ್ಟ ಸಿಗಲ್ಲ. ವಾಸ್ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಇಂಟೆಲಿಜೆಂಟ್ ಇದ್ದದಕ್ಕೆ ಅಷ್ಟೆಲ್ಲ ಮಾಡಿದ್ದವನು. ಕೊನೆಗೆ ಒಂದು ದಿವಸ ನಮಗೆ ವಿ ಗಾಟ್ ಇನ್ಫಾರ್ಮೇಷನ್ ಅವನು ಅಜ್ಮೀರ್ ದರ್ಗಾಕ್ಕೆ ಬರ್ತಾನೆ ಅಂತ. ಬರಲೇಬೇಕಲ್ಲಿ ಏನು ಇದು ಮಾಡಿ ಏನು ಹರಕೆ ಅಂತಾರೆ, ಹರಕೆ ಮಾಡಿದ್ದಾರೆ. ಅವತ್ತಿನ ದಿವಸ ಬಂದೇ ಬರ್ತಾನೆ ಅಂತ. ದೆನ್ ಐ ಸೆಂಟ್ ಬಾವ ಮತ್ತೊಂದು 2-3 ಆಫೀಸರ್ಸು, 4 ಜನ ಆಫೀಸರ್ಸ್ ಹಾಕಿ ಕಳಿಸಿದ್ವಿ. ಅಜ್ಮೀರ್ಗೆ ಕಳಿಸಿದ್ವಿ. ಅಜ್ಮೀರ್ ದರ್ಗಾಕ್ಕೆ ಹೋದರೆ ಅವತ್ತು ಇಲ್ಲಿಂದ ಟ್ರೈನಲ್ಲೆಲ್ಲ ಬರ್ತಾರೆ ಅಂತ. ಈ ಅರೇಂಜ್ ಎಲ್ಲ ಜನಗಳಿಗೆಲ್ಲ ಬರೋಕ್ಕೆಗೆ ಇವನು ಅಲ್ಲಿಲ್ಲ, ಅಥವಾ ನಮ್ಮವ್ರಿಗೆ ಗೊತ್ತಾಗಲಿಲ್ಲ ಅವ್ನು ಬಂದಿದ್ದು. ಎಲ್ಲ ಆಯಿತು, ಆಗಲಿಲ್ಲ. ಆಮೇಲೆ ಇವರು ಎಲ್ಲ ಹುಡುಕಿದ್ರು. ಅಲ್ಲಿ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂಡಿದ್ವಿ ಬನ್ನಿ ಅಂತ. ಅವರು ಒಬ್ಬ ಸಬ್ ಇನ್ಸ್ಪೆಕ್ಟ್ರ್ ಕೊಟ್ಟಿದ್ರು ಅಷ್ಟೇ. ಏನು ನಮ್ಗೆ ಸಾಕಲ್ಲ ಅವ್ನು ಹಿಡ್ಕೊಂಬರೋಕ್ಕೆ. ಏನಲ್ಲಿ ಎಲ್ಲ ಆಯಿತು, ಏನಾದರೂ ಸಿಕ್ತಿಲ್ಲ. ಆಮೇಲೆ ಇವರು 2 ದಿನ ಆಯಿತು, 3 ದಿನ ಸರ್ ವಾಪಸ್ ಬಂದುಬಿಡ್ತೀನಿ ಅಂತ ಇವನು ದಿನ ಫೋನ್ ಮಾಡೋದು ಬಾವ. ನಾನಂದೆ, ನೀನು ಇಂಥ ಅದೃಷ್ಟ ಏನಪ್ಪ, ಅಲ್ಲಿಗೆ ಅಜ್ಮೀರ್ಗೆ ಹೋಗೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಜನ, ನಿಮ್ಮದೇ ದೇವರು. ದಿನ ಹೋಗಿ ಪೂಜೆ ಮಾಡಿ ಅಲ್ಲೇ ಅಲ್ಲ, ದಿನ ಹೋಗಿ ಪೂಜೆ ಮಾಡಿ ಎಲ್ಲ ವರ್ಷದ ಲೈಫಲ್ಲಿ ಒಂದು ಸತಿ ಹೋದರೆ ಸಾಕು ಅಂತಾರೆ ಎಲ್ಲರೂ. ನೀನು ಅಲ್ಲೇ ಇದೆಯಾ, ಅಲ್ಲೇ ಇರು, ನಾನು ಹೇಳೋರ್ಗೆ ನೀವು ಬರ್ಕೊಡ್ದು ಅಂತ. ಅಷ್ಟರೊಳಗೆ ಇವರು ಎಲ್ಲ ಕಮಿಷನರೇ ಬಂದುಬಿಡ್ಲಿ, ಹೌ ಮೆನಿ ಡೇಸ್ ಅಂತ ಹೇಳಿದ್ರು. ನಾನೆಲ್ಲ ಇಲ್ಲ ಅಂತ ಹಂಗೆ ಇದ್ರು. ಆವತ್ತಿನ ದಿವಸ ಅವನು ಬಂದವನೇ ಹಿಂಗೆ ನಮಸ್ಕಾರ ಮಾಡೋ, ಅದೇನು ಕಂಬ ಎಲ್ಲ. ಆವಾಗ ಇವನಿಗೆ ಗೊತ್ತಾಗುತ್ತೆ, ನೀನು ಇವನು ಸರಿಗೆ ನೋಡಿಲ್ಲಲ್ಲ, ಸೀನ್ ಫೋಟೋ ನೋಡಿರೋದು ಅಷ್ಟೇ. ಫೋಟೋದಲ್ಲಿ ಸ್ವಲ್ಪ ವೆರಿಫೈ ಬಾವನು. ಆವಾಗ ಲೋಕಲ್ ಇದ್ನಲ್ಲ, ನೀನು ತೆಲುಗಿಯಲ್ವಾ ಅಂದ. ಓಡೋಕೆ ಹೋದಾಗ ಹಿಡ್ಕೊಂಡ್ರು. ಆಮೇಲೆ ಅರೆಸ್ಟ್ ಗೊತ್ತಾಯ್ತು, ಹೊಡೆದ್ರೆ ಅರೆಸ್ಟ್ ಮಾಡಿ ಕರ್ಕೊಂಬ ಅಂತ ಹೇಳಿದ್ವಿ. ಇಲ್ಲಿ ಬಂದಾಗ ನಾನು ಕೇಳಿದೆ, ಯಾಕಪ್ಪ ನೀನು ಹಿಂಗೆ ಸಿಗಾಕೊಂಡಲ್ಲ? ಸರ್, ನಾನು ಸಿಗ್ತಿರ್ಲಿಲ್ಲ, ದರ್ಗಾ ಆಗಿದ್ದಕ್ಕೆ ಸಿಕ್ಕಿದ್ದೀನಿ. ಯಾಕೆಂದರೆ ಅಲ್ಲಿ ಫೈರಿಂಗ್ ಎಲ್ಲ ಆಗಬಾರ್ದು, ರಕ್ತ ಹರಿಬಾರ್ದು, ಅದು ಪುಣ್ಯ ಸ್ಥಳ ಅಂತ. ಇಲ್ಲಾಂದ್ರೆ ನಾನು ತಪ್ಪಿಸ್ಕೊತಿದ್ದೆ, ಫೈರಿಂಗ್ ಆಗಲಿ ಏನೇ ಆಗಲಿ ಇವ್ರಿಗೆ ಇತ್ತು ಅಂತ ಹೇಳ್ದೆ. ಆಮೇಲೆ ಅವ್ನು ಬಂದಮೇಲೆ ಇಂಟ್ರಾಗೇಷನ್ ಆಯಿತು, ಸಿಕ್ಕಾಪಟ್ಟೆ. ಅದೇನು ಆಗದಷ್ಟು ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ, ಬೇಕಾದರೆ ಎಷ್ಟು ಪೊಲೀಸ್ ಇರ್ತಾರೋ ಅದಕ್ಕಿನ್ನೂ ಜಾಸ್ತಿ ಇರ್ಬೋದು. ಅಷ್ಟು ಒಂದು ಮಾಡಿದ್ದವನು ಅದೆಲ್ಲ ಮಾಡಿ ಕೊನೆಗೆ ಕೊನೆಗೆ ಸಾಯೋವರೆಗೂ ಅವನು ಜೈಲಲ್ಲೇ ಇದ್ನಲ್ಲ. ಇವತ್ತಿಂದ ಜೈಲು ಅವನಲ್ಲಿ. ಆ ದರ್ಗಾದಿಂದ ಸಿಗ್ತಾ ಇಲ್ಲ ಅಂದರೆ ತಿರ್ಗಾ ಕಷ್ಟನೇ ಇತ್ತು ಅಂತ ಕಾಣಿಸ್ತದೆ. ಅವನು ಅದೇ ಹೇಳ್ದೆ, ದಟ್ಸ್ ವಾಟ್ ಈ ಟೋಲ್ಡ್ ಮಿ ಆಲ್ಸೋ. ಸೊ ಆ ರೀತಿ ಅವ್ನಿಗೆ ಹಿಡಿದಿದ್ದು. ಅಂದರೆ ಇಷ್ಟೆಲ್ಲ ರೋಮಾಂಚನಕಾರಿ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀರಿ. ಬಟ್ ಆಗಿನ ಕಾಲದಲ್ಲಿ ಮೀಡಿಯಾ ವೀಕ್ ಇತ್ತೇನೋ, ಅಥವಾ ಇಷ್ಟು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರಲಿಲ್ವೇನೋ, ಅಥವಾ ಪ್ರಿಂಟ್ ಮೀಡಿಯಾ ಇರಲಿಲ್ಲ. ಈ ಪ್ರಿಂಟ್ ಮೀಡಿಯಾ ಸ್ಟ್ರಾಂಗ್ ಇರಲಿಲ್ಲ, ಮೀಡಿಯಾ ಸ್ಟ್ರಾಂಗ್ ಇರಲಿಲ್ಲ, ಆದ್ದರಿಂದ ಬೆಳಕಿಗೆ ಬರಲಿಲ್ವೇನೋ. ಪ್ರಿಂಟ್ ಮೀಡಿಯಾ ಜಾಸ್ತಿ ಜನ ಓದೋದು ಇಲ್ವಲ್ಲ, ಪೇಪರ್ ಎಲ್ಲಿ ಓದ್ತಾರೆ. ಪ್ರಿಂಟ್ ಮೀಡಿಯಾ ಎಲ್ಲ ಎಜುಕೇಟೆಡ್ ಕಡಿಮೆ, ಅದ್ರಲ್ಲಿ ಕೆಲವರು ಓದೋರು ಸ್ವಲ್ಪ ಕಡಿಮೆ, ಹಂಗಾಗೋದು. ಈ 2000 ಇಸ್ವಿಗೆ ಬಂದಾಗ ಒಂದು ಸ್ವಲ್ಪ ಮೀಡಿಯಾ ಆಕ್ಟಿವ್ ಆಗಿ TV ಚಾನಲ್ಸ್ಗಳು ಬಂದಿತ್ತು. ಈಗ ಜನ ಎಲ್ಲ ಎಜುಕೇಟೆಡ್ಗಿನ್ನ ಜಾಸ್ತಿ
ಅನಕ್ಷರಸ್ಥೆ ಎಲ್ಲ ವಿಷಯ ಚೆನ್ನಾಗಿ ತಿಳ್ಕೊತಾರೆ. ವಿಷಯಗಳನ್ನು ಸಂಗ್ರಹ ಮಾಡಿ ನೋಡಿ ನಮಗೇನೆಲ್ಲ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರ್ತದೆ. ಸರ್ ಇನ್ನೊಂದು ಬೆಳಗಾವಲ್ಲಿ ಏನು ಅಂತಂದರೆ ಈ ಹುಬ್ಳಿ ಧಾರವಾಡದಲ್ಲಿ ಒಂದು ಸೂಕ್ಷ್ಮ ಹಿಂದೂ ಮುಸ್ಲಿಮ್ಗಳದ್ದು, ಬೆಳಗಾವಲ್ಲಿ ಮತ್ತೆ ಮರಾಠರು ಎಂಟ್ರಿ ಆಗಿ ಅಧಿಕ ಪ್ರಸಂಗ ಮಾಡುವಂತಹ ಚಾನ್ಸಸ್ಗಳು ಆಗಿನ ಕಾಲದಲ್ಲಿ ಇತ್ತು ಅಂತ ಭಾವಿಸ್ತೀನಿ. ಸೊ ಅದನ್ನ ಮರಾಠರದು ಭಾಳ ಜೋರಿತ್ತು ಅವಾಗ. ನಮ್ಮ ಇವರು ಇನ್ನೊಬ್ರು ಎಸ್ ಪಿ ಇದ್ರು ಅವ್ರು ಭಾಳ ದೊಡ್ಡ ನಮ್ಮ ಜಾಲಪ್ಪ ಒರಳಿಯ ಏನೋ ಹೆಸರು ಅವ್ರದ್ದು, ಜಾಲಪ್ಪ ಒರಳಿಯ ಇದ್ರು ನೋಡಿ, ಅವರಿದ್ದಾಗ ಭಾಳ ಗಲಾಟೆ ಆಯಿತು. ಆಮೇಲೆ ಅಲ್ಲಿ ನಾನು ಹೋದಾಗಲೂ ಆಯಿತು, ಮರಾಠದ್ದೇನಾಯಿತು, ನಾನು ಹೋದೆ ಎಸ್ ಪಿ ಆಗಿ ಚಾರ್ಜ್ ತಗೊಂಡಲ್ಲ, ಇದೆಲ್ಲ ಕಂಟ್ರೋಲ್ ಮಾಡಿ ಎಲ್ಲ ಆಯಿತು. ಅಲ್ಲಿಂದ ಇದು ಹೇಳ್ತಿದ್ನಲ್ಲ, ರೈಟ್ ಪರ್ಸನ್ ಯಾರು ಸ್ಟ್ಯಾಬ್ ಮಾಡಿದವ್ರು ಕಂಡಿಡ್ದೆ ನಾನು ನೋಡ್ಬಿಟ್ಟು ಕರೆಕ್ಟ್ ಅವ್ರು ಹೇಳಿದ ಮೇಲೆ ಎಲ್ಲ ನಿಂತೋಯ್ತು ನೋಡಿ. ಇಲ್ದ್ರೆ ಯಾರನ್ನು ಹಾಕೋರು ಇವ್ರು ಹೊಡೆಯೋದು ಕಂಟಿನ್ಯೂ ಮಾಡ್ತಿರೋರು. ಆವಾಗ ನಾನು ಫಸ್ಟ್ ಹೋದಾಗ ಇದು ಹೇಳ್ತಿದ್ರು ಏನು ಎಸ್ ಪಿ ಆಗಿ ಬೆಳಗಾವಿಗೆ ಬೆಳಗಾಂ ಚಾರ್ಜ್ ತಗೊಂಡ್ರೆ ಅಷ್ಟಾಗ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಆಯಿತು. ಮರಾಠಿ ಪ್ರೆಸ್ನವರೆಲ್ಲ ಸರ್ ನೀವು ಇಂಗ್ಲೀಷಲ್ಲಿ ಕೊಡಬೇಕು ಅಂದರು. ಅಷ್ಟು ದಿವಸ ಇಂಗ್ಲೀಷಲ್ಲಿ ಕೊಡೋರು ಪ್ರೆಸ್ ನೋಟು ಇಂಗ್ಲೀಷ್. ನಾನಿಂದ ಐ ವಿಲ್ ನಾಟ್ ಗಿವ್ ಕೊಡೋದಿಲ್ಲ ಅಂದೆ. ಯಾಕೆ ಕೊಡೋದಿಲ್ಲ ಸರ್? ಕರ್ನಾಟಕ ಕನ್ನಡ ಭಾಷೆಯಪ್ಪ. ನಮಗೆ ಬರೋಲ್ಲ, ನಾವೆಲ್ಲ ಮರಾಠಿ, ಮತ್ತು ಹೆಂಗೆ ಬರಿಬೇಕು ನಾವು ಅಂದರು. ಅದು ನನಗೆ ಗೊತ್ತಿಲ್ಲ. ಹೆಂಗೆ ಬರಿಬೇಕು ನಿಮಗೆ ಗೊತ್ತಿಲ್ಲ. ಅಲ್ಲಿಯೂ ಕನ್ನಡನೇ, ಕನ್ನಡ ನಾನು ಕನ್ನಡನೇ ಕೊಡೋದು. ಅಫಿಷಿಯಲ್ ಲ್ಯಾಂಗ್ವೇಜ್ ಕನ್ನಡ ಅಂತ ಡಿಕ್ಲೇರ್ ಮಾಡಿದೆ ಗೌರ್ಮೆಂಟ್, ಅಷ್ಟೇ ಮಾಡೋದು. ನಾನು ಬರೆಯೋದು ಫೈಲಲ್ಲಿ ಕನ್ನಡನೇ, ಕೊಡೋದು ಕನ್ನಡನೇ, ನಾವು ವಾಟರ್ ಪಾಸ್ ಎಲ್ಲನೂ ಕನ್ನಡನೇ ಇರ್ತದೆ. ಇಲ್ಲ ಇಲ್ಲ ಹಂಗೆ ಹಂಗೆ ಮತ್ತೇನು ಮಾಡೋದು ಅಂದರು. ನಾನು ಅಂದೆ ಒಂದು ಕೆಲಸ ಮಾಡಿ, ನಿಮಗೆ ಬರೋದಿಲ್ಲ ಅಂತ ಹೇಳಿದ್ರೆ ಕನ್ನಡ ಕೊಟ್ಟಿರ್ತೀನಲ್ಲ, ನಾನು ಒಬ್ಬ ಹುಡುಗನ ಕೊಡ್ತೀನಿ ನಿಮಗೆ, ಟ್ರಾನ್ಸ್ಲೇಟ್ ಅವ್ನಿಗೆ ಕೆಲಸ ಕೊಡಿಸಿ, ಅವನಿಗೆ ಒಳ್ಳೆ ಸಂಬಳ ಕೊಡಿ, ಅವನೆಲ್ಲ ನಿಮಗೆ ಟ್ರಾನ್ಸ್ಫರ್. ಏನು ಸರ್ ಇದು ಮತ್ತೆ ಕೊಡಿ, ಮತ್ತೆ ನಿಮ್ಗೆ ಬೇಕು ಅಂದರೆ. ಇಲ್ದ್ರೆ ಕೊಡೋಲ್ಲ, ನಿಮ್ಮ ವಿರುದ್ಧ ಬರ್ಕೋ ಅಂತ ಸ್ವಲ್ಪ ದಿನ ಬರೆದ್ರು ಸಿಕ್ಕಾಪಟ್ಟೆ ನನ್ನ ಮೇಲೆ. ಬರೆಯೋಕ್ಕಾಯ್ತು ಹೊರ್ತು ಇನ್ನೇನು ಬೇರೆ, ಬರ್ಕೊಳ್ಳಿ ಅಂತ. ಆಮೇಲೆ ಅವಾಗ ಯಾವಾಗಲೂ ಇದು ಗಲಾಟೆ ಆಗ್ಬಿಡೋದು. ಕನ್ನಡ ರಾಜ್ಯೋತ್ಸವ ಇದ್ದಾಗ ಇವ್ರು ಗಲಾಟೆ ಮಾಡೋದು, ಮರಾಠಿ. ಆವಾಗ ನಾನು ಹೇಳಿದೆ ಬಿಡೋದಿಲ್ಲ ಅವರು, ಇವರು ಬಿಡಲ್ಲ. ಆ ಕನ್ನಡಮ್ಮ ಅಂತ ಒಂದು ಪೇಪರ್ ಇತ್ತು, ಅದಕ್ಕೆ ಕಲ್ಲು ಹೊಡಿಲೇಬೇಕು ಬೋರ್ಡ್ಗೆ. ಕನ್ನಡಮ್ಮ ಪೇಪರ್ ಇತ್ತು, ಆ ಲೇಡಿ ಅವರು ತೀರ್ಕೊಂಡವ್ರೆ, ಅದಕ್ಕೆ ಕಲ್ಲು ಹೊಡಿಲೇಬೇಕು. ನಾನೇನು ಹೇಳಿದೆ, ಒಂದು ಮೀಟಿಂಗ್ ಮಾಡಿದೆ ನಾನು ಕರೆಸಿ, ನೋಡು ನೀವು ಮಾಡ್ತಿರೋ ಸರಿ ಇಲ್ಲ, ನಾನು ಐ ವಿಲ್ ಟೇಕ್ ವೆರಿ ಸೀರಿಯಸ್ ಆ್ಯಕ್ಷನ್. ನೀವು ಪ್ರೊಟೆಸ್ಟೇ ಮಾಡಬೇಕು ಅನ್ನಂಗಿದ್ರೆ ಒಂದು ಕಲ್ಯಾಣ ಮಂಟಪ ತಗೊಂಡು ಅದರೊಳಗೆ ಮಾಡ್ಕೊಳ್ಳಿ. ಯು ಕಾನ್ ಸ್ಟಾಪ್. ಈ ಪ್ರೊಫೆಷನ್ ನಿಲ್ಸೋದು ನೀನು ಮಾಡೋಕ್ಕೆ ಬರೋದಿಲ್ಲ. ಇನ್ನು ಕನ್ನಡ ಪ್ರೊಫೆಷನ್ ನಿಲ್ಸೋದು, ಅವತ್ತು ಧಿಕ್ಕಾರಕ್ಕೆ ಹೋಗೋದು, ಅವೆಲ್ಲ ಅವೇನಾದ್ರು ಒಳಗೆ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿ, ಇಲ್ಲ ಅಂದ್ರೆ ನಾನು ಇವತ್ತೇ ನಿಮ್ಮದೆಲ್ಲ ಎತ್ತುತ್ತೀನಿ ಅಂತ ಹೇಳಿದೆ ಎಲ್ಲರೂ. ನಾನು ಬೇರೆಯವ್ರಂಗೆಲ್ಲ ಕರೆಕ್ಟ್ ಪಿಕಪ್ ಮಾಡಿಬಿಡ್ತೀನಿ, ಎಲ್ಲರೂ ಮಾಡಲ್ಲ, ನಿಮ್ಮನ್ನು ಅಷ್ಟೇ ಮಾಡೋದು ಅಂತ ಹೇಳಿದೆ. ಇವತ್ತು ಯಾರು ಮೀಟಿಂಗ್ ಬಂದಿದ್ದರು ಅವರಷ್ಟೇ, ನಿಮ್ಮನ್ನು ಮಾತ್ರ ಮಾಡೋದು. ನಾನೇ ಯಾಕೆ ಪಾಪ ಹುಡುಗರನ್ನೆಲ್ಲ ಮಾಡೋದು, ನಿಮ್ಮನ್ನೇ ಏನು ಸರ್? ಹೌದು, ನನ್ನ ವೇ ಆಫ್ ಇದು ಅಡ್ಮಿನಿಸ್ಟ್ರೇಷನ್ ಇಸ್ ಲೈಕ್ ದಟ್. ನಾನು ತಪ್ಪಾದರೆ ನೀವು ನಮ್ಮ ಗೌರ್ಮೆಂಟ್ಗೆ ಹೇಳಿ, ಕೋರ್ಟ್ಗೆ ಹೇಳಿ, ಇದೆಲ್ಲ ವೇಸ್ ಆರ್ ದೇರ್. ಗೌರ್ಮೆಂಟ್ಗೆ ಹೇಳ್ಬೇಕು, ಇಲ್ಲ ಕೋರ್ಟ್ಗೆ ಹೇಳ್ಬೇಕು, ಎರಡರಲ್ಲಿ ಇಬ್ರಿಗೂ ಹೇಳಿ, ನನಗೇನು, ನಾನು ಮಾತ್ರ ಎತ್ತವನೆ. ಓಕೆ ಸರ್, ಇದು ಎನ್ಕೌಂಟ್ರ್ ಆಯ್ತಲ್ಲ ಹುಬ್ಳಿಯಲ್ಲಿ, ಆಗ ಒಬ್ಬ ಬೀಂಗ್ ಪೊಲೀಸ್ ಆಫೀಸರ್ ಆಗಿ ಅಥವಾ ಬೀಂಗ್ ಎನ್ಕೌಂಟ್ರ್ ಮಾಡಿದ್ರಿ, ಒಬ್ಬ ವ್ಯಕ್ತಿಯಾಗಿ ಹ್ಯುಮ್ಯಾನಿಟಿ ದೃಷ್ಟಿಯಿಂದ ನೋಡುವಾಗ ಮನಸ್ಥಿತಿ ಹೆಂಗಿತ್ತು? ಎನ್ಕೌಂಟ್ರ್ ಅಂದರೆ ಇಲ್ಲಿ ಅದೇ ಈಗ ಇದರೊಳಗಡೆ ನಮ್ಮ ಹಿಂದೂ ಮುಸ್ಲಿಮ್ ಅದು ಎನ್ಕೌಂಟ್ರ್ ಇಲ್ಲ, ಇಟ್ಸ್ ಲಾ ಆ್ಯಂಡ್ ಆರ್ಡ್ರ್. ಇದರಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಭಾಳ ಅಯ್ಯೋ ಅನ್ನಿಸ್ತದೆ. ಯಾಕೆಂದರೆ ಒಂದು ಸತಿ ನೀವು ಸ್ಪೆಷಲಿ 303 ಹೊಡೆದ್ರೆ ತಿರುಗಿಬಿಡ್ತಾರೆ ಮೇಲೆ ರಪ್ ಅಂತ ಬೀಳ್ತು. ಅದು ನೋಡಿದ್ರಷ್ಟೇ ನಿಮ್ಗೆ ಗೊತ್ತಾಗ್ತದೆ. ಭಾಳ ಅಯ್ಯೋ ಅನ್ನಿಸ್ತದೆ, ಅವನು ಗಲಾಟೆ ಮಾಡೋನು ಕೆಟ್ಟವನು. ಬಟ್ ಏನು ಅಂದರೆ ಒಂದು ದೊಡ್ಡದನ್ನು ನಿಲ್ಲಿಸ್ಬೇಕಾದ್ರೆ ಸಣ್ಣ ಮಾಡಲೇಬೇಕಾಗ್ತದೆ. ಈಗ ಆಪ್ರೇಷನ್ ಮಾಡ್ತಾರೆ ಡಾಕ್ಟ್ರು, ಏನು ಸರ್ ಕುಯ್ದುಬಿಟ್ರೆ ಹೆಂಗೆ, ನೀವು ಕುಯ್ದ್ರೆ ಅಂದರೆ ಹೆಂಗಾಗುತ್ತೆ? ಕುಯ್ಲೇಬೇಕು ಅವರು. ಆ ಕುಯ್ದ್ರೇ ಒಳಗಡೆ ಇರೋಂಥ ಆ ಗೆಡ್ಡೆ ತೆಗೆಯೋದು. ಕ್ಯಾನ್ಸರ್ ಇಲ್ಲ ಅಂದರೆ ದಿಸ್ ಫೆಲೋ ವಿಲ್ ಬಿ ಔಟ್ ಆಫ್ ಕ್ಯಾನ್ಸರ್, ವಿಲ್ ಡೈ. ಸೊ ಕೆಲವು ಸಣ್ಣ ತೊಂದರೆ ಮಾಡಲೇಬೇಕಾಗ್ತದೆ. ಆದ್ದರಿಂದ ಭಾಳ ಗಟ್ಟಿ ಯಾಕೆಂದರೆ ಇದು ಮರಕ್ಕೆ ಹೊಡಿಬೋದು, ಗಿಡಕ್ಕೆ ಹೊಡಿಬೋದು, ಇನ್ನೊಂದು ಯಾವುದೋ ಒಂದು ಪ್ರಾಣಿಗೆ ಹೊಡೋದು, ಕೆಟ್ಟ ಪ್ರಾಣಿಗೆ. ಮನುಷ್ಯನಿಗೆ ಹೊಡಿಬೇಕು ಅಂದರೆ ಭಾಳಷ್ಟು ಗಟ್ಸ್ಗಿನ್ನ ಮನಸ್ಸು ಗಟ್ಟಿ ಆಗಬೇಕು. ಹೊಡಿಲಿ ಅನಿವಾರ್ಯ, ಏನು ಆಗೋದೇ ಇಲ್ಲ ಅನ್ನಂಗಿದ್ರೆ ಅಷ್ಟು ಗಟ್ಟಿ ಮನ್ಸು ಮಾಡ್ಕೊಂಡ್ಬಿಟ್ಟು ಅಷ್ಟು ಗಟ್ಟಿ ಮನ್ಸು ಮಾಡಲೇಬೇಕು. ಯಾಕೆಂದರೆ ದೊಡ್ಡ ಇನ್ನು ಮಿಕ್ಕಿದ್ದೆಲ್ಲ ಸೇವ್ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಇವ್ರು ಫುಲ್ ಬೆಂಕಿ ಹಚ್ಬಿಡ್ತಾರೆ. ಅವಾಗ ಸಿಕ್ಕಾಪಟ್ಟೆ ಒಂದು ಅರ್ಧ ಓಲ್ಡ್ ಏರಿಯಾ ಎಲ್ಲ ಬೆಂಕಿ ಹಚ್ಬಿಟ್ಟಿದ್ರು. ಅಲ್ಲೇನು ವೆರಿ ಫಾಸ್ಟ್ ಗಲಾಟೆಗೆ ಬೆಂಕಿ ಹಚ್ಚೋದು. ಈಗ ಮೊನ್ನೆ ನೀವೆಲ್ಲ ನೋಡಿದ್ರಲ್ಲ ಮೈಸೂರೆಲ್ಲ, ವಿತಿನ್ ಮಿನಿಟ್ಸ್ ಜನ ಸೇರಿಬಿಡ್ತಾರೆ. ಮಿನಿಟ್ಸ್ ಕಮ್ಯುನಿಕೇಶನ್. ಸರ್, ಆಫ್ಟರ್ ದಿ ಇನ್ಸಿಡೆಂಟ್, ಈ ಇನ್ಸಿಡೆಂಟ್ ಆದಮೇಲೆ ಹ್ಯೂಮನ್ ರೈಟ್ಸ್ ಕಡೆಯಿಂದ ಏನು ತೊಂದರೆ ಆಗಲಿಲ್ವ? ಯಾವುದು? ನಿಮಗೆ ಎಲ್ಲ ಕಡೆ ಹ್ಯೂಮನ್ ರೈಟ್ಸ್ ಅವ್ರು ಬರೋರು, ಅವರು ಎನ್ಕ್ವೈರಿ ಮಾಡೋರು, ಇನ್ವೆಸ್ಟಿಗೇಷನ್ ಮಾಡೋರು, ಎಲ್ಲ ಮಾಡೋರು. ನಾವು ಪ್ರಾಪರ್ ರೆಕಾರ್ಡ್ಸ್ ಇಟ್ಕೊಂಡು, ನಮ್ಮ ವಿಟ್ನೆಸ್ ಇಟ್ಕೊಂಡು ಅದು
ಸಮ್ ಗ್ರೇಸ್ ಆಫ್ ಯಾಕಂತಂದ್ರೆ ಸುಮಾರು ಬೇರೆ ಬೇರೆ ಎನ್ಕೌಂಟರ್ ಕೇಸ್ಗಳಲ್ಲಿ ಹ್ಯೂಮನ್ ರೈಟ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಂತಹ ತೊಂದರೆಯನ್ನು ನಾವು ಕೇಳಿದೀವಿ. ಹೌದು. ಸೊ ನಿಮ್ಗೆ ಅದು ಆಗಲಿ ಅಂಥದ್ದು ಆಗಲಿಲ್ಲ. ಎಲ್ಲ ಕಡೆನೂ ನಮಗೆ ವಿ ಗಾಟ್ ಎ ಗುಡ್ ಸರ್ಟಿಫಿಕೇಟ್ ಓನ್ಲಿ. ಓಕೆ, ವಿ ಗಾಟ್ ಗುಡ್ ಸರ್ಟಿಫಿಕೇಟ್. ಇಟ್ ಅನಿವಾರ್ಯ ಆಗಿತ್ತು, ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಅನ್ನೆಸೆಸರಿ ಮಾಡಿಲ್ಲ. ಆಗಿನ ಕಾಲದಲ್ಲಿ ರಾಜಕಾರಣಿಗಳು ಎಷ್ಟು ಸಾಥ್ ಕೊಡ್ತಾ ಇದ್ರು? ಯಾಕೆಂತಂದ್ರೆ ಪೊಲೀಸರಿಗೆ ರಾಜಕಾರಣಿಗಳು ಸಾಥ್ ಕೊಡೋದು ಬಹಳ ಕಮ್ಮಿ. ಯಾವಾಗಲೂ ಪೊಲೀಸರ ವಿರುದ್ಧನೇ ಮಾತಾಡೋರು. ಇನ್ಫ್ಯಾಕ್ಟ್ ಪೊಲೀಸರು ರಾಜಕಾರಣಿಗಳ ಮೇಲೆ ಕೆಂಡಕಾರೋರು. ನಿಮ್ಮ ರಾಜಕಾರಣಿಗಳ ಸಂಬಂಧ ಹೆಂಗಿತ್ತು ಅವಾಗ ಅಂತ? ಇಲ್ಲ, ಹಂಗೆ ನೋಡಿದ್ರೆ ಕರ್ನಾಟಕದ ರಾಜಕಾರಣಿಗಳು ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಒಳ್ಳೆಯವರೇ ಇದ್ದಾರೆಲ್ಲ ಕರ್ನಾಟಕದವರು. ಹೌದಾ? ಹಾಂ, ಕರ್ನಾಟಕದವ್ರು ಒಳ್ಳೆಯವರೇ ಇದ್ದಾರೆ. ಮತ್ತು ಇಂಥವೆಲ್ಲ ಆದಾಗ, ಲಾ ಆ್ಯಂಡ್ ಆರ್ಡರ್ ಆದಾಗ ಎಲ್ಲ ನಾವೆಲ್ಲ ಇದ್ದಾಗ ದೇ ಯೂಸ್ ಟು ಸಪೋರ್ಟ್ ಏನು ದಿ ಅಥಾರಿಟೀಸ್ ಅನ್ನೋರು. ಈವನ್ ಅಪೋಸಿಷನ್ ಅವರು ಸುಮ್ಮನೆ ಮಾಡಬೇಕು ಅಂತ ಅಷ್ಟೇ ಮಾಡೋರೇ ಹೊರ್ತು ಕೂಗಾಡೋದು ಮಾಡೋದು. ಬಟ್ ಇಂಡಿವಿಜುವಲಿ ಕರೆದು ಮಾತಾಡಿದಾಗೆಲ್ಲ ಹೇಳಿದಾಗ ದೇ ಯೂಸ್ ಟು ಗೆಟ್ ಸ್ಯಾಟಿಸ್ಫೈಡ್. ಬಟ್ ಆಚೆ ಹೋಗಿ ಅವರು ಮಾಡೇ ಮಾಡೋರು. ಏನು ನಿಮ್ಮ ಪ್ರೆಸ್ ಕೇಳಬೇಕಾದ್ರೆ ಮಾಡೇ ಮಾಡೋರು. ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂದರೆ ಸೊರಟೂರು ಅಂತ ಒಂದು ಗದಗ ಜಿಲ್ಲೆಯಲ್ಲಿ ಸೊರಟೂರು ಅಲ್ಲಿ ಫೈರಿಂಗ್ ಆಯಿತು. ನಾವೇ ಮಾಡಿದ್ದು ನರಗುಂದ. ನಾವು ಎಲ್ಲ ಕಡೆ ಫೈರಿಂಗ್ ಮಾಡಿದ್ದು ಸುಮ್ಮನೆ ಹಿಂಗಿದ್ದೀನಿ ಅಷ್ಟೇ ನೋಡೋಕ್ಕೆ. ಜಾಸ್ತಿ ಫೈರಿಂಗ್ ಮಾಡಿದ್ದು ಕರ್ನಾಟಕದಲ್ಲಿ ನಾನೇ ಅಂತ ಕಾಣಿಸ್ತದೆ. ಓಕೆ. ಸೊರಟೂರಲ್ಲಿ ರೈತರು ಸತ್ರು, 3 ಜನ ಸತ್ರು ಅವಾಗೆಲ್ಲ ರೈತ ಸಂಘ ಲೀಡ್ರು ನಂಜುಂಡಯ್ಯ ಅವರೆಲ್ಲ ಬಂದರು, ಯಡಿಯೂರಪ್ಪನವ್ರು ಬಂದರು, ಇವರೆಲ್ಲ ಬಂದರು. ಸಿ ಪಾಟೀಲ್ ಅವ್ರ ತಂದೆ ಎಲ್ಲರೂ ಇದ್ದರು. ನಾನು SP ಇದ್ದೆ, ಕೃಷ್ಣರಾವ್ ಅಂತ DC ಇದ್ದರು. ಆಮೇಲೆ ನಾವು ಅದು ಯಾಕೆ ಆಯಿತು ಅಂದರೆ ಯಾರನ್ನೂ ಪೊಲೀಸ್ನೇ ಒಳಗೋಗಕ್ಕೆ ಬಿಡ್ತಿಲ್ಲ ಅವರು. ಫುಲ್ ಎಲ್ಲ ಬ್ಯಾಂಗಿ ಇದೆಲ್ಲ ಹಾಕ್ಬಿಟ್ರು, ಕಳ್ಳು ಮಳ್ಳು ರೋಡು ಕಲ್ಲು ಎಲ್ಲ ಹಾಕ್ಬಿಟ್ಟು ಆಮೇಲೆ ಮೇಲಿಂದ ಕವಡೆ ಹಚ್ತಾರೆ ಹಿಂಗೆ ಝೀ ಅಂತ. ಕವಡೆ ಗೊತ್ತಲ್ಲ, ತಿರುಗಿಸಿ ಅಂದರೆ ಅದು ಇಷ್ಟು ಲೈಕ್ ಎ ಬುಲೆಟ್ ಓನ್ಲಿ. ಭಾಳ ಅಲ್ಲಿ ಸ್ವಲ್ಪ ಹರಿಜನ್ ಮನೆಗಳಿಗೆಲ್ಲ ಅಟ್ಯಾಕ್ ಮಾಡಿಬಿಟ್ರು. ವಿ ಗಾಟ್ ಇನ್ಫಾರ್ಮೇಷನ್ ದಟ್ ದೇ ಹವ್ ಬಿನ್ ಬರ್ನ್ಡ್, ದೇ ಹವ್ ಬಿನ್ ರೇಪ್ ಎಲ್ಲ ಆಗ್ಬಿಟ್ಟಿದೆ, ಅದು ಇದು ಅಂತ ಮೆಸೇಜ್ಗಳು ಬರ್ತಾ ಇರೋದು. ಎಷ್ಟು ನಿಜ ಎಷ್ಟು ಗೊತ್ತಿಲ್ಲ, ಒಳಗೆ ಹೋಗೋಕೆ ಯಾರನ್ನೂ ಬಿಡ್ತಿಲ್ಲ. ಆಮೇಲೆ ನಾವು ಹೋಗಿದ್ವಿ, ಅವ್ರಿಗೂ ಹೇಳಿದೆ ನಮ್ಮನ್ನೇ SPDC ಊರೊಳಗೆ ಬಿಡಲ್ಲ ಅಂದ್ರೆ ಇನ್ಯಾರು ಬಿಡ್ತಿರೋದು ನೀವು, ನಾವು ನಿಮ್ಮನ್ನು ಬಿಡಬಾರ್ದು, ನೀನು ಬರಬೇಡ ಅಂದ್ರೆ ನೀವು ಬರ್ಕೊಡು ಅಂತ ಹೇಳಿದ್ಮೇಲೆ ಆಯಿತು, ನುಗ್ಗಿದ್ವಿ. ಅಲ್ಲಿ ಫೈರಿಂಗ್ ಆಯಿತು, 3 ಜನ ಸತ್ರು. ವಿ ಪ್ರೊಟೆಕ್ಟೆಡ್ ಎಲ್ಲ SC ST ಅವ್ರದ್ದು ಸೋ ಹ್ಯಾಪಿ. ಯಾವಾಗ ಕೇಳಿದ್ರು, ಇವತ್ತು ಕೇಳಿದ್ರು ಹೇಳ್ತಾರೆ ನಿಮ್ಮಿಂದ ನಾವೆಲ್ಲ ಬದುಕಿದ್ವಿ ಮಾಡೋದು ಅಂತ. ಆಮೇಲೆ ಇವ್ರು ಬಂದರು, ರೈತ ಡೆಲಿಗೇಷನ್, ನಂಜುಂಡಸ್ವಾಮಿ ಅವರೆಲ್ಲ. ಅವಾಗ ನಾವು ಮಾತಾಡಿದ್ವಿ, ನೋಡಿ ಇವಾಗ ನೀವು ಫಸ್ಟ್ ನಾವು ಮಾತಾಡೋಕ್ಕೆ ಮುಂಚೆ ಅಲ್ಲೋಗಿ ಕೇಳ್ಕೊಂಬಂದಿದ್ದು ಊರೊಳಗೆಲ್ಲ ಒಂದು ಸತಿ ಹೋಗಿ ಏನು ಪೊಲೀಸರು ಏನು ಮಾಡಿದ್ರು, ಜನ ಏನು ಮಾಡಿದ್ರು, ಏನೇನಾಯ್ತು ಎಲ್ಲ ಕೇಳ. ಸೊ ಎಲ್ಲರೂ ಜೊತೆಗೆ ನಮ್ಮೂರು ಹೋಗೇ ಇರ್ತಲ್ಲ ಪೊಲೀಸರು ಅವ್ರು ಕೇಳೋಕ್ಕೆ. ಎಲ್ಲ ಕಡೆನೂ ದೇ ಅಪ್ರಿಷಿಯೇಟೆಡ್ ಪೊಲೀಸ್ ಆ್ಯಕ್ಷನ್. ಇಲ್ಲದ್ರೆ ಸತ್ತೋಗ್ತಿದ್ವಿ, ನಾವು ಉಳಿತಿರ್ಲಿಲ್ಲ, ರೇಪ್ ಆಗೋದು ಅದು ಇದು ಮಣ್ಣು ಮಸಿ ಹೇಳೋದು ಎಲ್ಲ. ಕೊನೆ ಬಂದು ತಿರುಗಿ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಅವಾಗ ಹೇಳಿದೆ ನಾನು, ಎಲ್ಲ ಆಯಿತು. ಇವರು ನಂಜುಂಡಸ್ವಾಮಿ ಇದ್ದರು, ಯಡಿಯೂರಪ್ಪ ಇದ್ದರು ಎಲ್ಲ. ಆವಾಗ ನಾನು ಹೇಳಿದೆ ಯಡಿಯೂರಪ್ಪ ಅವ್ರಿಗೆ, ನೋಡಿ ಯಾವಾಗಲೂ ನೀವು ಅಪೋಸಿಷನ್ ಪಾರ್ಟಿ ಬರೇ ಅಪೋಸೇ ಮಾಡ್ತೀರಾ, ಒಂದು ಸತಿ ಆದ್ರೂ ನಿಜ ಹೇಳ್ರಿ. ಇಷ್ಟೆಲ್ಲ ನಾವು ಒಳ್ಳೇದು ಮಾಡಿದ್ದೀವಿ, ನಾವಿಲ್ಲ ಅಂದರೆ ಸುಟ್ಬಿಡೋರು, ರೇಪ್ಗಳಾಗೋದು, ಮರ್ಡ್ರ್ ಆಗೋದು, ಮತ್ತು ಆಗಲೇ ಲೂಟಿ ಗಿಟಿ ಎಲ್ಲ ರಾಬರಿ ಎಲ್ಲ ಆಗಿಬಿಟ್ಟಿತ್ತು. ಎಲ್ಲ ಸಾಮಾನು ಗಿಮಾನೆಲ್ಲ ಎತ್ಕೊಂಡು ಹೋಗಿ ಸೊರಟೂರಲ್ಲೇ ಎಲ್ಲ ಆಗಿತ್ತು, ಎಲ್ಲ ತೊಗೊಂಡೋಗಿದ್ರು ಅಂತ ಹೇಳಿದ್ರೆ. ಇಲ್ಲ ಸರ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅಂತ ನಮ್ಗೆ ಹೇಳಿದ್ರು. ಎಲ್ಲ ಚೆನ್ನಾಗಿ ಮಾಡಿದ್ರು ಸರ್, ಅದು ಇದು ಅಂತ ಹೇಳಿದ್ರು. ಆಮೇಲೆ ಪ್ರೆಸ್ ಬಂತು, SP ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಫಸ್ಟೇ ನಾನೇ ಟಾರ್ಗೆಟ್ ನಿಮ್ಮನ್ನ ಪ್ರೆಸ್ನಲ್ಲಿ ಹೇಳಿದ್ರು ಅವರು. ಆಮೇಲೆ ಹಿಂಗೆ ಹೇಳಿದ್ರಲ್ಲ, ಆದರೆ ಅದು ಹೇಳಲೇಬೇಕಲ್ಲ ಅಂತ. ಸೊ ಹಂಗೆ ರಾಜಕಾರಣಿಗಳು ಹಂಗಿದ್ರು, ಅದು ಪ್ರೆಸ್ಗೆ ಹೇಳೋರು. ಬಟ್ ಬೈ ಆ್ಯಂಡ್ ಲಾರ್ಜ್ ದೇ ಆರ್ ಗುಡ್, ಇದ್ದಾರೆ ಈಗಲೂ. ಈವನ್ ನಾವು ಪಾಲಿಟಿಷಿಯನ್ಸ್ ಕಂಪೇರ್ ಟು ಅದರ್ ಸ್ಟೇಟ್ಸ್, ಅವರ್ ಪಾಲಿಟಿಷಿಯನ್ಸ್ ಆರ್ ಬೆಟರ್. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಜೋರಾಗಿ ಯಾರಿಗಾದರೂ ರಾಜಕಾರಣಿಗಳಿಗೆ ಆವಾಜ್ ಹಾಕಿದ್ದೀರಾ? ನನ್ನ ಕೆಲಸಕ್ಕೆ ಏನಾದರೂ ಡಿಸ್ಟರ್ಬ್ ಮಾಡಿದರೆ ಸರಿ ಇರಲ್ಲ ಅನ್ನೋ ಥರ ಸಿನಿಮ್ಯಾಟಿಕ್ ಫೀಲಲ್ಲಿ ಯಾರಿಗಾದರೂ ವಾರ್ನಿಂಗ್ ಕೊಟ್ಟಿದ್ರು? ಕೆಲವರು ಸಿಂಗಮ್ ಗಿಂಗಮ್ ಆಗೋರು ಮಾಡ್ತಾರೆ. ನಮಗೇನಾಯಿತು ಇದೇ ಬಂದಿಲ್ಲ, ಆ ಆಪರ್ಚುನಿಟಿ ಅಥವಾ ಆ ಸ್ಟೇಜ್ ಬರಲ್ಲ. ಯಾಕೆಂದರೆ ದೇ ನೋ ದಟ್ ಯು ಆರ್ ಡೂಯಿಂಗ್ ದಿ ರೈಟ್ ಜಾಬ್. ಬಂದು ರಿಕ್ವೆಸ್ಟ್ ಮಾಡೋರು. ನಮ್ಗೆ ಯಾವತ್ತಿದ್ರು ಎಲ್ಲರೂ ರಿಕ್ವೆಸ್ಟೇ ಮಾಡಿದ್ರು. ಯಾರು ಅವ್ರ ಹೆಸರು ಹೇಳಿದ್ರು, ಶಂಕರಾನಂದ್ ಯೂನಿಯನ್ ಮಿನಿಸ್ಟ್ರು ಅವರಿದ್ರಲ್ಲ, ರಿಕ್ವೆಸ್ಟ್ ಮಾಡೋರು ಸರ್. ಆಮೇಲೆ ನಾವೇನೋ ಹೇಳಿದ್ರೆ ಮೀಟಿಂಗ್ನಲ್ಲಿ ಸಾಹೇಬ್ರು ಏನು ಹೇಳಿದ್ರು ಅದು ಕರೆಕ್ಟ್, ಸಾಹೇಬ್ರು ಹೇಳ್ದಂಗೆ ಅಕ್ಸೆಪ್ಟ್ ಮಾಡೋರು. ನಾವು ಒಂದ್ಸತಿ ಬೆಳಗಾವಿನಲ್ಲಿ ಅಷ್ಟೇ ಗಣಪತಿದಾಯಿತು, ಎಲ್ಲ ಗಲಾಟೆ ಫೈರಿಂಗ್ ಎಲ್ಲ ಆಗಿ ಸತ್ತಿದ್ರಲ್ಲ. ಮೀಟಿಂಗ್ ಆಯಿತು, ಹೋಮ್ ಮಿನಿಸ್ಟರ್ ಬಂದರು, ಶಂಕರಾನಂದ ಎಲ್ಲ ಇದ್ದರು. ಅವ್ರು ಕೇಳಿದ್ರೆ ನೀವು ಗಣಪತಿಯ ಇದೋಗುತ್ತಲ್ಲ ಮೆರವಣಿಗೆ ತೇರು ಟ್ಯಾಬ್ಲು, ಅದರಲ್ಲಿ ಅದನ್ನ ಇಟ್ಕೊಂಡು ಕೂತಿದ್ದವನ್ನೇ ಹೊಡೆದು ಬಿಟ್ಟಿದ್ದೀರಾ ನೀವು ಅಂತ, ಸತ್ತ ಅಂತ. ಅವನೇ ಮಾಡಿದ್ದದಕ್ಕೆ ಅವನ್ನೇ ಹೊರಟಿದ್ದೀವಿ ನಾವು ಓಪನ್ ನೇರವಾಗಿ. ಆಯಿತು. ಅದಾದಮೇಲೆ ನೀವೆಲ್ಲ ಇದು ಮಾಡ್ತಿದ್ರೆ, ಜಾಸ್ತಿ ಇದು ಮಾಡ್ತಿದ್ರೆ
ಸುಮ್ಮನೆ ಇದು ಅಂತ. ಅವಾಗ ನಾವು ಹೇಳಿದ್ವಿ, ಸರ್ ಎಲ್ಲ ರಾಜಿ ಮಾಡೋಕ್ಕಾಗಲ್ಲ ಗಲಾಟೆ ಆದಾಗ, ಫಸ್ಟ್ ಲಾಟಿ ವಿಲ್ ಟಾಕ್, ಆಮೇಲೆ ವಿ ವಿಲ್ ಟಾಕ್ ಅಂತ. ಸರ್ ಫೈರ್ ಮೀಟಿಂಗ್ನಲ್ಲಿ ಒಪ್ಕೊಂಡ್ರು, ಲಾಟಿ ವಿಲ್ ಟಾಕ್ ಫಸ್ಟ್, ಆಮೇಲೆ ನಾವು ವಿ ವಿಲ್ ಟಾಕ್ ಅಂತ. ಹಂಗೆ ಅವರು ಫಸ್ಟು ಪ್ರೆಸ್ಗೆ ಏನಾದರೂ ಹೇಳೋರೆ ಹೊರ್ತು ಅಂತ ಮೀಟಿಂಗ್ ಎಲ್ಲ ಮಾಡಿದಾಗ ಪರ್ಸ್ನಲೈಸ್ ಸರಿ ಸರ್ ಅಂತ ಹೇಳೋರು, ರಿಕ್ವೆಸ್ಟ್ ಮಾಡೋರು, ಅವ್ರನ್ನೊಬ್ಬನ ಬಿಟ್ಬಿಡಿ, ಇನ್ನೋಸೆಂಟ್ ಇದನ್ನು ಅದು ವೆರಿಫೈ ಮಾಡಿ ಬಿಡ್ತಿದ್ವಿ. ಅಂದರೆ ಈ ಫೈರ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸೀನಿಯರ್ ಅಥಾರಿಟಿಗಳಿಗೆ ಹೇಳ್ತಾ ಇದ್ರಾ ನಾವು ಐ ಆಮ್ ಫೈರಿಂಗ್ ಅಂತ, ಅಥವಾ ಮೊದಲು ಫೈರ್ ಮಾಡಿಬಿಟ್ಟು ಆಮೇಲೆ ಕನ್ವಿನ್ಸ್ ಮಾಡ್ತಿದ್ರ ಸಿಚುವೇಶನ್ ಹಿಂಗಿತ್ತು ಆ ಕಾರಣಕ್ಕೆ ನಾನು ಫೈರ್ ಮಾಡಬೇಕಾಯ್ತು ಅಥವಾ ಮಾಡಿಸ್ಬೇಕಾಯ್ತು ಅಂತ? ಆಫ್ಟರ್ ದಟ್ ಇನ್ಸಿಡೆಂಟ್ ಕನ್ವಿನ್ಸ್ ಇಲ್ಲ, ಸೀನಿಯರ್ಗೆಲ್ಲ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಟೈಮ್ ಇರೋದಿಲ್ಲ. ಆನ್ ದಿ ಸ್ಪಾಟ್ ಯಾರು ಇರ್ತಾರೋ ದಿ ಸೀನಿಯರ್ ಮೋಸ್ಟ್ ನಮ್ಮ ರೂಲ್ ಇರೋದು, ಸೀನಿಯರ್ ಮೋಸ್ಟ್ ಆಫೀಸರ್ ವಿಲ್ ಟೇಕ್ ಎ ಡಿಸಿಷನ್. ಸ್ಪಾಟಲ್ಲಿ ಯಾರು ಸೀನಿಯರ್ ಇರ್ತಾರೆ ಅಸೆಸ್ ದಿ ಸಿಚುಯೇಷನ್, ಬಿಕಾಸ್ ದರ್ ಇಸ್ ನೋ ಟೈಮ್ ಟು ಕಮ್ಯುನಿಕೇಟ್ ಅಲ್ಲ. ಓಕೆ, ಕೆಲವು ಕಡೆ ಎಲ್ಲ ಮೊದಲೇ ಆಗುತ್ತೆ ಅಂತ ಗೊತ್ತಿದ್ರೆ ಅವಾಗ ಅಸಿಸ್ಟೆಂಟ್ ಕಮಿಷನರ್ ಕರ್ಕೊಂಬಂದಿರ್ತಾರೆ, ತಹಸೀಲ್ದಾರ್ ಕರ್ಕೊಂಬಂದಿರ್ತಾರೆ, ಅವನು ಫೈರಿಂಗ್ ಆರ್ಡರ್ ಕೊಡಬೇಕು. ಅದು ಏನು ಪ್ರೊಟೆಸ್ಟ್, ಅವ್ರು ಆ ಕಡೆ ಇದ್ದು ಇವರು ಈ ಕಡೆ ಇದ್ದು ಮುಂದಕ್ಕೆ ಬರೋದು ಟೈಮ್ ಇದ್ದರೆ ಸರಿ. ಈ ಹಿಂದೂ ಮುಸ್ಲಿಮು ಇವೆಲ್ಲ ಕಮ್ಯುನಲ್ ಕ್ಲಾಶಲ್ಲಿ ಹಂಗಿರಲ್ವಲ್ಲ, ಅಲ್ಲೊಬ್ಬ ಇಲ್ಲೊಬ್ಬ ಇಲ್ಲಿ ಕಲ್ಲು ಹೊಡಿತಾನೆ, ಅವ್ನು ಮಸೀದಿಗೆ ಹೊಡಿತಾನೆ, ಯಾರ್ದೋ ಮನೆಗೆ ಸ್ಟ್ಯಾಪ್ ಮಾಡ್ತಾರೆ. ಸೊ ಅದೇ ಅಲ್ಲಿ ಯು ಕಾಂಟ್ ವೆಯ್ಟ್ ಆಲ್ಸೋ. ಕೆಲವು ಕಡೆ ಎಸ್ ಮೊದಲೇ ಕರೆದಿರ್ತೀವಿ ಅವ್ರನ್ನ, ಯಾರನ್ನ ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ತಹಸೀಲ್ದಾರ್ ಆಗಲಿ, ಮ್ಯಾಜಿಸ್ಟ್ರೇಟ್ ಅಂತ, ಅವರು ದೇ ವಿಲ್ ಮೊದಲೇ ಅವ್ರ ಜೊತೆಗೆ ಇರ್ತಾರೆ, ಹೊಡಿತೀವಿ ಈಗ ಅಂತ ಆಯಿತು ಅಂತಾರೆ. ಅವಾಗ ಮೊದಲೇ ರೆಡಿ ಮಾಡಿ ಇಟ್ಟಿರ್ತಾರೆ ಟೈಪು, ಅವಾಗ ಎಸ್ ಪರ್ಮಿಟೆಡ್ ಅಂತ ಹೇಳ್ತಾರೆ. ಆ ಥರ ಆಗ್ತದೆ ಸರ್. ಎಕ್ಸ್ಟ್ರಾರ್ಡಿನರಿ ಮತ್ತು ಸೀನಿಯರ್ ಆಫೀಸರ್ ಕೇಳೋ ಚಾನ್ಸೇ ಇಲ್ಲ. ಓಕೆ, ಆಗೋದಿಲ್ಲ. ಅಂದರೆ ಅಷ್ಟು ಬೇಗ ಆಮೇಲೆ ಅವ್ರು ಬಂದು ನೋಡ್ತಾರಲ್ಲ, ಸ್ಪಾಟಿಗೆ ಬಂದು ಎಲ್ಲ ನೋಡ್ತಾರೆ. ನಾವೇನೋ ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಟೇಕ್ ಆ್ಯಕ್ಷನ್. ಬರೀತಾರೆ, ನಮ್ಮ ಮೇಲೆ ಆ್ಯಕ್ಷನ್ ತೊಗೊತಾರೆ, ಅವ್ರೇನು ಸುಮ್ಮನೆ ಬಿಡೋದಿಲ್ಲ.